ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯಶ್ ಅವರು KGF ಅಂತಲ್ಲ, ಟಾಕ್ಸಿಕ್ ಅಂತಲ್ಲ, ಟಾಕ್ಸಿಕ್ ಥರದ್ದು ಇನ್ನೂ 100 ಸಿನಿಮಾ ಮಾಡಿದ್ರು ನನಗೆ ಯಾವತ್ತೂ ಅವ್ರ ಸಿನಿಮಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯನೇ ಇಷ್ಟ. ಬಟ್ ಟ್ರೈಲರ್ ನೋಡಿದಾಗ ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ, ಅವರು ಇಲ್ಲೇ ನಮ್ಮ ಕರ್ನಾಟಕದವರು, ಮೈಸೂರು ಹುಡುಗ, ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಇವತ್ತು ಇಡೀ ಪ್ರಪಂಚನೇ ತಿರುಗಿ ನೋಡೋ ಥರ ಮಾಡಿದಾರಲ್ಲ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಟ್ರೈಲರ್ ಅಷ್ಟೇ ಅದ್ಭುತವಾಗಿದೆ. ಸಿನಿಮಾ ಅಂತೂ ನೋಡೋಕೆ ನಾನಂತೂ ಭಾಳ ಕಾತುರದಿಂದ ಕಾಯ್ತಿದ್ದೀನಿ. ನೀವು ಎಷ್ಟು ಎಕ್ಸೈಟ್ ಆದ್ರಿ ಟ್ರೈಲರ್ ನೋಡಿ? ನಿಮ್ಗೆ ಏನು ಅನಿಸ್ತು? ಕೆಲವರು ಟ್ರೈಲರ್ ನೋಡಿ ಟೀಕೆ ಮಾಡ್ತಾ ಇದ್ದಾರೆ, ಕೆಲವರಲ್ಲಿರುವಂಥ ಡೈಲಾಗ್ ನೋಡಿ ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀರಾ? ನೀವು ಯಾವ ಥರ ಅದನ್ನು ರಿಸೀವ್ ಮಾಡ್ಕೋತೀರಾ? ಅಲ್ಲಲ್ಲ, ಟೀಕೆ ಮಾಡೋದು ಓಕೆ, ಒಂದು ಸಿನಿಮಾ ಯಾವ್ದಾರು ರಿಲೀಸ್ ಆದಾಗ ಟೀಕೆ ಮಾಡಬೇಕು, ಸರಿ ಇಲ್ದಿದ್ನ. ಬಟ್ ಓವರಾಗಿ ಟೀಕೆ ಮಾಡ್ತಾರಲ್ಲ, ಅವರಿಗೆ ಒಂದು ಕಾಮನ್ ಸೆನ್ಸ್ ಇರಲ್ಲ. ಇದನ್ನ ಅದಕ್ಕಿಂತ ಎಷ್ಟಾಗಿ ಮಾಡೋಕ್ಕೆ ಉದ್ಯೋಗ ಇರಲ್ಲ. ಕೆಲ್ಸಕ್ಕೆ ಬಾರದಂಥವ್ರು ಈ ಥರ ಟೀಕೆ ಮಾಡೋದು. ಸೊ ಆ ಥರ ಮಾಡ್ತಿದ್ದಾರೆ. ಅದೀಗ ಸದ್ಯಕ್ಕೆ ಕರ್ನಾಟಕಕ್ಕೆ ಗೊತ್ತಾಗ್ತಿದೆ ಯಾರು ಟೀಕೆ ಮಾಡ್ತಿದ್ದಾರೆ ಅಂತ. ಅವ್ರೊಂಚೂರು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿದ್ರೆ ಒಳ್ಳೇದು. ಈ ಡೈಲಾಗ್ ಬಗ್ಗೆ ಒಂದು ಏನು ಹೇಳ್ತೀರ ಅಂದರೆ, ಇದೇ ಡೈಲಾಗ್ ಒಂದು ಸೃಷ್ಟಿಸುವುದು ಅಂದರೆ ಏನಂದರೆ, ಹುಡುಗಿಗೆ ಅಂದ ಇದ್ರೇನೆ ಚಂದ, ಅದನ್ನು ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ ಅಂತ. ಅದು ಡೈಲಾಗ್ ಥರ ನೋಡ್ರಿ. ಅದೊಂದು ಸಿನಿಮಾ, ಅದರಲ್ಲಿ ಒಂದು ಸ್ಟೋರಿ ಇದೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಐತೆ. ಆ ಕ್ಯಾರೆಕ್ಟ್ರಿಗೆ ಈ ಥರದೊಂದು ಡೈಲಾಗ್ ಬೇಕಿತ್ತು, ಅದನ್ನ ಹೇಳಿದ್ದಾರೆ ಅಷ್ಟೇ. ಅದನ್ನ ಬಿಟ್ಟರೆ ಇಡೀ ಜಗತ್ತಿನಾಗಿರೋ ಹೆಣ್ಮಕ್ಳ ಬಗ್ಗೆ ಏನು ಅವರೇನು ಹೇಳಿಲ್ಲ. ಇಡೀ ಜಗತ್ತಿನಾಗಿರೋ ಹೆಣ್ಮಕ್ಳ ಬಗ್ಗೆ ಹೇಳಿದ್ದಿದೆ. ನನಗೊಬ್ಳು ತಾಯಿ ಇದ್ದಾಳೆ, ನನಗೂ ಅಕ್ಕ ತಂಗಿರು ಎಲ್ಲರೂ ಇದ್ದಾರೆ. ಸೊ ನಾನು ಅದನ್ನು ತಪ್ಪು ಈ ಥರ ಮಾಡ್ತಿರೋದು ಅಂತ ಹೇಳ್ತಿದ್ದೆ. ಸಿನಿಮಾ ಥರ ನೋಡ್ರಿ. ಇಂಥ ಹುಚ್ಚುಮಂಗಗಳು ಇರ್ತಾರೆ ಅಂದ್ಬಿಟ್ಟು ಸಿನಿಮಾದಲ್ಲಾಗಲಿ ಶಾರ್ಟ್ ಮೂವಿಲಿ ಹಾಕ್ತಾರೆ. ಇಲ್ಲಿ ಬರುವ ಪಾತ್ರಗಳೆಲ್ಲ ಕೇವಲ ಇಷ್ಟೇ ಮಾತ್ರ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ ಅಂತ. ಇಂಥ ಹುಚ್ಚುಮಂಗಗಳಿಗೋಸ್ಕರನೇ ಹಾಕೋದು ಅದನ್ನು. ನೀವು ಅಭಿಮಾನಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ? ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಯಶ್ ಅವ್ರಂದ್ರೆ ನಂಗೆ ಇಷ್ಟ. ಅವ್ರ ಮೇಲೆ ಒಂದು ಒಳ್ಳೆ ಗೌರವ ಐತೆ. ಯಾಕೆ ಅಂತಂದರೆ, ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಯಶ್ ಸರೇ ಹೇಳಿದರು, ಇದು ಫೋನ್ ಮಾಡಿದಾಗ ಯಾರಿಗೆ, ಇವರಿಗೆ ಡಿ ಬಾಸ್ಗೆ, ಸರ್ ನೀವು ನಂಗೆ ಇನ್ಸ್ಪಿರೇಷನ್ನು, ಸರಸ್ವತಿಪುರಮಲ್ಲಿ ನಿಮ್ಮ ಕಟೌಟ್ ಬಿದ್ದಾಗೆಲ್ಲ ನಾವು ತುಂಬ ಹೋಗಿ ಸಿನಿಮಾ ನೋಡ್ತಿದ್ವಿ ಅಂದಾಗ ನಮ್ಮ ಬಾಸ್ ಒಂದು ಮಾತು ಹೇಳಿದ್ರು, ನೀನು ಅದೇ ಥರ ನಿನ್ನ ಕಟೌಟು ಥಿಯೇಟ್ರ್ ಮುಂದೆ ಬೀಳಲಿ ಅಂತ ನಾನು ಹಾರೈಸ್ತೀನಿ ದೇವ್ರ ಹತ್ರ ಅಂತ ಹೇಳಿದ್ರು. ಇವತ್ತು ಅದಕ್ಕೂ ಹೆಚ್ಚಿನಾಗಿ ಇವತ್ತು ಬೇರೆ ಲೆವೆಲಿಗೆ ಹೋಗಿದ್ದಾರೆ ಯಶ್ ಸರ್. ಸೊ ನಾನಂತೂ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ. ನನಗಂತೂ ಟ್ರೈಲರ್ ತುಂಬ ಇಷ್ಟ ಆಯಿತು. ನಾನು ಟ್ರೈಲರ್ನಾಗಲಿ ಸಿನಿಮಾ ಥರನೇ ನೋಡ್ತೀನಿ. ಅದನ್ನು ಬಿಟ್ಟು ಆಚೆ ನಾನು ಯಾವತ್ತೂ ನೋಡೋದೇ ಇಲ್ಲ. ಅದನ್ನ ತುಂಬ ಎಕ್ಸೈಟ್ ಆಗಿದ್ರೆ ಈ ಸಿನಿಮಾ ನೋಡಿ? ತುಂಬ ಎಕ್ಸೈಟ್. ನಾನು ಮಾತ್ರ ಎಕ್ಸೈಟ್ ಆಗಿದ್ದೀನಿ ಅಂತಲ್ಲ, ನಾನು ಬರೀ ಯಶ್ ಫ್ಯಾನ್ಸ್ ಮಾತ್ರ ಎಕ್ಸೈಟ್ ಆಗಿದ್ದಾರೆ ಅಂತಲೂ ಹೇಳಲ್ಲ. ಇಡೀ ಕರ್ನಾಟಕ, ನಾನು ಬೇರೆ ಸ್ಟೇಟ್ ಬಗ್ಗೆ ಮಾತಾಡಲ್ಲ, ಇಡೀ ಕರ್ನಾಟಕ ಯಾವಾಗ 26ನೇ ತಾರೀಕು ಆಗುತ್ತೆ ಅಂತ ಕಾಯ್ತಿದ್ದಾರೆ. ಅದಂತೂ ನಿಜ. ಸರ್, ಅದೇ ನೀವು ಡಿ ಬಾಸ್ ಅಭಿಮಾನಿ ಅಂತಲ್ಲ, ಅದಕ್ಕೋಸ್ಕರ ಕೇಳ್ತಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲಿ ನೋಡಿದ್ರು ಡಿ ಬಾಸ್ ಈ ಥರ ಕಿರ್ಚಾಡೋದು, ಕೂಗಾಡೋದು ಆಗ್ತಾ ಇದೆ. ಮೊನ್ನೆ ತಾನೇ ಒಂದು ಮದುವೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಈ ರೀತಿ ಕಿರ್ಚಾಡೋದೇ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಭಿಮಾನಿಗಳಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಹೌದು, ಅದು ತಪ್ಪು. ನಾನೊಬ್ಬ ಡಿ ಬಾಸ್ ಅಪ್ಪಟ ಅಭಿಮಾನಿಯಾಗಿ ಎಲ್ಲ ನನ್ನ ಗ್ರೂಪ್ ಅವ್ರಿಗೆ ನಾನು ಹೇಳೋದು ಒಂದೇ, ಅತಿರೇಕ ಯಾವುದೂ ಮಾಡಬೇಡಿ. ಪ್ರೀತಿಯಾಗಲಿ, ಅವ್ರ ಮೇಲಿರೋ ಗೌರವ ಆಗಲಿ ನಮ್ಮ ಮನಸ್ಸಲ್ಲಿರಲಿ. ಅದನ್ನು ತೋರ್ಪಡಿಸ್ಕೊಳ್ಳೋದು ಎಲ್ಲೂ ಬೇಡ. ಅದಕ್ಕೆ ದರ್ಶನ್ ಸರ್ ಯಾವಾಗಲೂ ಹೇಳ್ತಿದ್ದು ಅದನ್ನೇ, ಬೇಡ ಇದೆಲ್ಲ ಬೇಡ. ಯಾಕೆಂದರೆ ಒಂದು ಮಾತಿಂದ ಇಡೀ ಜಗತ್ತೇ ಹಾಳಾಗುತ್ತೆ. ಇವತ್ತು ನಮ್ಮಗಳಿಂದ ಡಿ ಬಾಸ್ ಜೀವನ ಹಾಳಾಗ್ತೈತೆ. ಓಕೆ, ಅವ್ರು ತಪ್ಪು ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀನಿ. ಅವ್ರು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ತಿದ್ಕೊಳ್ಳೋಕ್ಕಾಗಲ್ಲ, ಅವಕಾಶ ಕೊಡ್ತಾರೋ ಬಿಡ್ತಾರೋ ಅದು ಕಾನೂನಿಗೆ ಬಿಟ್ಟಿದ್ದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ನಮ್ದು ಏನು ಕೆಲಸ ಅಂದರೆ, ನಾವು ದೇವ್ರ ಹತ್ರ ಕೇಳ್ಕೊಳ್ಳೋಣ, ಬಾಸ್ ಒಳ್ಳೇದಾಗಲಿ, ಬಾಸ್ ಬೇಗ ಬರಲಿ ಅಂತ. ಅದು ಬಿಟ್ಟು ಯಾವ್ದಾದ್ರು ಮದುವೆಗೆ ಹೋದ್ರು ಡಿ ಬಾಸು, ತಿಥಿಗೆ ಹೋದ್ರು ಡಿ ಬಾಸು, ಯಾರೋ CM ಮಾಡ್ತಿರ್ತಾರೆ ಆಮೇಲೆ ಒಂದು ಹೇಳ್ತೀನಿ ಕೇಳ್ರಿ, ಎಲ್ಲರೂ ದರ್ಶನ್ ಫ್ಯಾನ್ಸ್ಗೆ ಡಿ ಬಾಸು ಪ್ರತಿಯೊಬ್ಬರು ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಪೊಲಿಟಿಷಿಯನ್ಸ್ಗೆ DK ಶಿವಕುಮಾರ್ ಅವ್ರಿಗೂ ಅಷ್ಟೇ ನಾನು ಹೇಳ್ತಿರೋದು. DK ಶಿವಕುಮಾರ್ ಒಬ್ಬರು CM, ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀವು ಸೆಂಟ್ರಲ್ಲಿ ಡಿ ಬಾಸ್ ಅಂತಂದರೆ ಎಂಥವ್ರಿಗೆ ಬೇಕಾದ್ರೂ ಸಿಟ್ಟು ಬರುತ್ತೆ. ಸೊ ನಮ್ಮ ಅತಿರೇಕ ತಂದಿಂದನೇ ಇವಾಗ ಡಿ ಬಾಸ್ಗೆ ಇಷ್ಟೆಲ್ಲ ಕೆಟ್ಟದಾಗಿರೋದು, ಇನ್ನೇನೂ ಅಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.